ನಮಸ್ಕಾರ ರೈತ ಬಂಧುಗಳೇ, ಪಿಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 20ನೇ ಕಂತಿನ ಹಣದ ಬಗ್ಗೆ ಇವತ್ತಿನ ತಾಜಾ ಮಾಹಿತಿ ನಿಮಗೆ. ಹೌದು ವೀಕ್ಷಕರೇ, ನೀವು ಪಿಎಂ ಕಿಸಾನ್ ಯೋಜನೆಯ 20ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇದ್ರಿ. ನಿಮಗೆ 20ನೇ ಕಂತಿನ ಹಣ ಅಷ್ಟೇ ಅಲ್ಲ, 21ನೇ ಕಂತಿನ ಹಣಕ್ಕೂ ಕೂಡ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ದೇಶದ ಕೋಟ್ಯಾಂತರ ರೈತರು ಈಗ 20ನೇ ಕಂತಿನ ಹಣಕ್ಕೆ ಕಾಯುತ್ತಿದ್ದಾರೆ. ಹೌದು, ನಿಮಗೆ 19ನೇ ಕಂತಿನ ಹಣ ಫೆಬ್ರವರಿಯಲ್ಲಿ ಬಂದ ಕಾರಣ ನಿಮಗೆ ಜೂನ್ ತಿಂಗಳಿನಲ್ಲಿನೇ ನಿಮಗೆ 20ನೇ ಕಂತಿನ ಹಣ ಬರಬೇಕಾಗಿತ್ತು. ಆದರೆ 5ರಿಂದ 6 ತಿಂಗಳುಗಳಾಗ್ತಾ ಬಂತು, ನಿಮಗೆ 20ನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ. ಕೊನೆಗೂ ಕೂಡ ಸರ್ಕಾರದಿಂದ 20 ಮತ್ತು 21ನೇ ಕಂತಿನ ಹಣಕ್ಕೆ 2 ಕಂತುಗಳ ಹಣ ಒಟ್ಟಿಗೆ ಜಾರಿಯಾಗುವಂತಹ ಭರ್ಜರಿ ಗುಡ್ ನ್ಯೂಸ್ ನಿಮಗೆ ಸಿಗಲಿದೆ. ನಿಮಗೆ ಗೊತ್ತಿರುವಂತೆ ಕಳೆದ 19ನೇ ಕಂತು ಫೆಬ್ರವರಿ 24ರಂದು 2025 ಫೆಬ್ರವರಿ 24ರಂದು ಬಿಡುಗಡೆ ಮಾಡಲಾಗಿತ್ತು. ಆದರೆ ಈಗ 20ನೇ ಕಂತು ಬರಲು ಸುಮಾರು 5ರಿಂದ 6 ತಿಂಗಳುಗಳು ವಿಳಂಬವಾಗಿದೆ. ಈ ವಿಳಂಬದ ಕಾರಣದಿಂದ ಅನೇಕ ರೈತರು ಆತಂಕದಲ್ಲಿದ್ದಾರೆ. ಈ ಬಾರಿ ಹಣ ಯಾವಾಗ ಬರುತ್ತೆ ಅಂತ ದಿನವೂ ಕೂಡ ಮಾಹಿತಿಯನ್ನ ನೋಡ್ತಾ ಇದ್ದಾರೆ. ಕೊನೆಗೂ ಕೂಡ ನಿಮಗೆ ಆಫಿಷಿಯಲ್ ಆಗಿ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಬನ್ನಿ ವೀಕ್ಷಕರೇ, ಬಂದಿರುವಂತಹ ಎಲ್ಲ ಮಾಹಿತಿಯನ್ನ ತಿಳ್ಕೊಳ್ಳೋಣ. ನೋಡಿ ವೀಕ್ಷಕರೇ, ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದ್ರೆ ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನ ಯಾವತ್ತೂ ಕೂಡ ಅಪ್ಲೋಡ್ ಮಾಡೋದಿಲ್ಲ. ದಯವಿಟ್ಟು ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ. ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಜುಲೈ ತಿಂಗಳು ಈಗ ಮುಗಿಯುತ್ತಾ ಬಂತು, ಆದ್ರೂ ಕೂಡ ನಿಮಗೆ ಪಿಎಂ ಕಿಸಾನ್ ಯೋಜನೆಯ 20ನೇ ಕಂತಿನ ಹಣ ಬಂದಿಲ್ಲ. ನಿಮಗೆ ಏನಾಗಿದೆ ಅಂತಂದ್ರೆ ಎಲ್ಲವನ್ನು ಕೂಡ ತಿಳ್ಕೊಳ್ತಾ ಹೋಗೋಣ. ನೋಡಿ, ಇಲ್ಲಿ ಸಾಮಾಜಿಕ ಮಾಧ್ಯಮಗಳಲ್ಲಿ 20ನೇ ಕಂತು ಮತ್ತು 21ನೇ ಕಂತು ಒಟ್ಟಿಗೆ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಎಂಬ ಸುದ್ದಿ ಜೋರಾಗಿ ಹರಿದಾಡುತ್ತಿದೆ. ಹಲವರು ಹೇಳಿರುವಂತೆ ಇಲ್ಲಿ ಆಗಸ್ಟ್ ತಿಂಗಳಿನಲ್ಲಿ ರೈತರಿಗೆ 2 ಕಂತುಗಳು ಸೇರಿ ಒಟ್ಟಿಗೆ ಹಣ ಬರುತ್ತೆ ಅಂತ ಮಾಹಿತಿಯನ್ನ ನೋಡ್ತಾ ಇದ್ದೀರಾ. ಆದ್ರೆ ಇಲ್ಲಿ ನೀವು ಕೊನೆಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ನಿಮಗೆ ಸಿಕ್ಕಿದೆ. ವಿಡಿಯೋನ ನೀವೇನಾದ್ರೂ ರೈತ ಕುಟುಂಬದವರಾಗಿದ್ರೆ ತಪ್ಪದೆ ನೋಡಿ ಮತ್ತು ಕೊನೆವರೆಗೂ ಕೂಡ ನೋಡಿ. ಮುಂದಿನ ತಿಂಗಳು ಅಂತಂದ್ರೆ ಈ ಜುಲೈ ತಿಂಗಳು ಮುಗೀತಾ ಬಂತು. ಇನ್ನೇನು 2ರಿಂದ 3 ದಿನ ಆದ್ರೆ ಜುಲೈ ತಿಂಗಳು ಮುಗ್ದೇ ಬಿಡ್ತು. ಹಾಗಾಗಿ ಆಗಸ್ಟ್ ತಿಂಗಳಿನಲ್ಲಿ ಬಿಹಾರ ರಾಜ್ಯದಲ್ಲಿ ಚುನಾವಣೆ ಇರುವುದರಿಂದ ಕೇಂದ್ರ ಸರ್ಕಾರ ರೈತರನ್ನು ಆಕರ್ಷಿಸಲು 4,000 ರೂಪಾಯಿ ಹಣ ಒಂದೇ ಬಾರಿಗೆ ನೀಡುವ ದೊಡ್ಡ ಘೋಷಣೆಯನ್ನ ಮಾಡಬಹುದು ಎಂಬ ಮಾಹಿತಿ ಹರಿದಾಡುತ್ತಿದೆ. ಹೌದು, ಮುಂದಿನ ತಿಂಗಳು ಬಿಹಾರದಲ್ಲಿ ಚುನಾವಣಾ ಇರುವುದರಿಂದ ಕೇಂದ್ರ ಸರ್ಕಾರ ಈ ಒಂದು ಯೋಜನೆಯನ್ನ ರೂಪಿಸಿದೆ. ನಿಮ್ಮ ಒಂದು ಖಾತೆಗಳಿಗೆ 4,000 ರೂಪಾಯಿ ಹಣ ಒಂದೇ ಬಾರಿಗೆ ನೀಡುವ ಬಗ್ಗೆ ಸೂಚನೆಯನ್ನು ಕೂಡ ವ್ಯಕ್ತಪಡಿಸಿದೆ. ರಾಜಸ್ಥಾನ್ ಸರ್ಕಾರ ಈಗಾಗಲೇ ತಮ್ಮ ಪಿಎಂ ಕಿಸಾನ್ ಯೋಜನೆಯಲ್ಲಿ 2ನೇ ಮತ್ತು 3ನೇ ಕಂತುಗಳನ್ನು ಒಟ್ಟಿಗೆ ಬಿಡುಗಡೆ ಮಾಡಲು ಮುಂದಾಗಿರುವಂತದ್ದು. ಅದೇ ರೀತಿ ಕರ್ನಾಟಕದಲ್ಲೂ ಏನೇನಾಗಿದೆ ಅಂತ ತಿಳಿಸಿಕೊಡ್ತಾನೆ. ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ ಮತ್ತು ಕೊನೆವರೆಗೂ ಕೂಡ ನೋಡಿ. ಇದನ್ನೇ ಆಧಾರ ಮಾಡಿಕೊಂಡು ಹಲವರು ಊಹಿಸುತ್ತಿದ್ದಾರೆ ಪಿಎಂ ಕಿಸಾನ್ ಯೋಜನೆಯಲ್ಲಿ ಈ ಬಾರಿ 2 ಕಂತುಗಳು ಕರ್ನಾಟಕಕ್ಕೂ ಕೂಡ ಒಟ್ಟಿಗೆ ಬರುತ್ತೆ ಅಂತ. ಆದ್ರೆ ಈ ಬಾರಿ ರೈತರಿಗೆ 2,000 ರೂಪಾಯಿ ಹಣ ಅಷ್ಟೇ ಅಲ್ಲದೆ 2,000 ರೂಪಾಯಿ ಹಣನೂ ಕೂಡ ಬರುತ್ತೆ ಅಂತ ನೀವು ಅನೇಕ ರೀತಿಯ ಮಾಹಿತಿಗಳನ್ನ ಕೇಳ್ತಾ ಇದ್ದೀರಾ. ನೋಡಿ, ಗೂಗಲ್ ನಲ್ಲಿ ನೀವು ಆಗಸ್ಟ್ 2ರಂದು ಪಿಎಂ ಮೋದಿ ಪಿಎಂ ಕಿಸಾನ್ ಯೋಜನೆ ಎಂದು ಹುಡುಕಿದರೆ ಆಗಸ್ಟ್ 2ರಂದು ಕಂತು ಬಿಡುಗಡೆಯಾಗಲಿದೆ ಎಂದು ಕೆಲವು ಸುದ್ದಿಗಳು ತೋರಿಸುತ್ತವೆ. ಆದರೆ ಅಧಿಕೃತ ಪೋರ್ಟಲ್ನಲ್ಲಿ ಯಾವುದೇ ರೀತಿ ದಿನಾಂಕವನ್ನ ಪ್ರಕಟಿಸಿಲ್ಲ. ಜೂನ್ 18 ಅಥವಾ ಜೂನ್ 20ರಂದೇ ನಿಮಗೆ ಈ 20ನೇ ಕಂತಿನ ಹಣ ಬರಬೇಕಾಗಿತ್ತು. ಆದರೆ ಜುಲೈನಲ್ಲಿ 20ನೇ ಕಂತು ಬರುವುದಿಲ್ಲ ಎಂಬುದು ಸ್ಪಷ್ಟವಾಗಿದೆ. ಯಾಕಂತಂದ್ರೆ ಈ ತಿಂಗಳು ಮುಗದೆ ಹೋಯ್ತು. ಆದರೆ ಎಲ್ಲೆಡೆ ಹರಿದಾಡುತ್ತಿರುವ ಮಾಹಿತಿಯ ಪ್ರಕಾರ 20 ಮತ್ತು 21ನೇ ಕಂತಿನಲ್ಲಿ ಸುಮಾರು 2 ಸೇರಿ 4,000 ರೂಪಾಯಿ ಹಣ ಬಿಡುಗಡೆಯಾಗಲಿದೆ. ಆದರೆ ಇದು ಅಧಿಕೃತ ಮಾಹಿತಿ ಅಲ್ಲ ಎನ್ನುವುದು ಗಮನದಲ್ಲಿಡಬೇಕು. ಆಗಸ್ಟ್ 2ರಂದು ಪ್ರಧಾನಮಂತ್ರಿಯವರು ಕಾಶಿ ಮತ್ತು ವಾರಣಾಸಿಯಲ್ಲಿ ವಿಶೇಷ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮದ ವೇಳೆ ಪಿಎಂ ಮೋದಿ ಬಟನ್ ಒತ್ತುವ ಮೂಲಕ ಪಿಎಂ ಕಿಸಾನ್ ಹಣ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಎಂಬ ಮಾತು ಕೇಳಿ ಬರುತ್ತಿದೆ. ಆದರೆ ಸರ್ಕಾರದಿಂದ ಅಧಿಕೃತವಾಗಿ ದೃಢವಾಗಿಲ್ಲ. ಹೀಗಾಗಿ 20ನೇ ಕಂತು ಮತ್ತು 21ನೇ ಕಂತುಗಳು ಒಟ್ಟಿಗೆ ಬಿಡುಗಡೆಯಾಗುತ್ತವೆಯಾ ಅಥವಾ ಪ್ರತ್ಯೇಕವಾಗಿ ಬಿಡುಗಡೆಯಾಗುತ್ತವೆ ಎಂಬ ಪ್ರಶ್ನೆಗೆ ಇನ್ನೂ ಸ್ಪಷ್ಟ ಉತ್ತರ ಸಿಕ್ಕಿಲ್ಲ. ಆದರೆ ಎಲ್ಲರೂ ಕೂಡ ಕಿವಿ ಕೊಡಬೇಕಾದಂತಹ ಮಾಹಿತಿ ಬಂದಿದೆ. ಏನಂತಂದ್ರೆ ಒಂದು ವಿಷಯ ನಿಶ್ಚಿತ, ಈ ಕಂತು ಇಲ್ಲಿ ನಿಮಗೆ ಬರುವಂತಹ ಏನು ತಿಂಗಳಿದೆ ಆ ತಿಂಗಳಿನಲ್ಲಿ ಬರುವುದು ಪಕ್ಕಾ ಆಗಿದೆ. ಯಾಕಂತಂದ್ರೆ ಕಳೆದ 5-6 ತಿಂಗಳುಗಳಾಯಿತು ವಿಳಂಬವಾಗಿರುವುದರಿಂದ ಚುನಾವಣೆ ಸಮಯದಲ್ಲಿ ಸರ್ಕಾರವು ರೈತರಿಗೆ ದೊಡ್ಡ ಗಿಫ್ಟ್ ನೀಡುವ ಸಾಧ್ಯತೆ ಹೆಚ್ಚಾಗಿದೆ. ದಯವಿಟ್ಟು ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ ಮತ್ತು ಕೊನೆವರೆಗೂ ಕೂಡ ನೋಡಿ. ಆದ್ದರಿಂದ ಆಗಸ್ಟ್ 2ರಂದು ಅಥವಾ ರಕ್ಷಾ ಬಂಧನ ದಿನವಂದು ಇಲ್ಲಿ ಪಿಎಂ ಕಿಸಾನ್ ಹಣ ರೈತರ ಖಾತೆಗೆ ಬರಬಹುದು ಎಂಬ ನಿರೀಕ್ಷೆ ಇದೆ. ಆದರೆ ಮತ್ತೊಮ್ಮೆ ಹೇಳುತ್ತೇವೆ, ಇದು ಯಾವುದೇ ರೀತಿಯ ಅಧಿಕೃತ ಮಾಹಿತಿ ಅಲ್ಲ. ಸಾಮಾಜಿಕ ಮಾಧ್ಯಮಗಳು ಮತ್ತು ನ್ಯೂಸ್ ಪೋರ್ಟಲ್ನಲ್ಲಿ ಈ ಒಂದು ವಿಷಯ ನಿರಂತರವಾಗಿ ಹರಿದಾಡುತ್ತಿದೆ. ಆದರೆ ಸರ್ಕಾರ ಇನ್ನೂ ಕೂಡ ಇದರ ಬಗ್ಗೆ ಗಮನ ಹರಿಸಬೇಕಾಗಿದೆ. ಹೀಗಾಗಿ ರೈತ ಬಂಧುಗಳೇ, ನೀವು ಮಾಡಬೇಕಾಗಿದ್ದು ಏನಂತಂದ್ರೆ ಪಿಎಂ ಕಿಸಾನ್ ಪೋರ್ಟಲ್ನಲ್ಲಿ ವೀಕ್ಷಣೆ ಮಾಡಿ ಮತ್ತು ಪಿಎಂ ಕಿಸಾನ್ ಅಥವಾ ನಿಮ್ಮ ಒಂದು ಬ್ಯಾಂಕ್ ಖಾತೆ ಮತ್ತು ಆಧಾರ್ ಮತ್ತು KYC ವಿವರಗಳನ್ನು ಸರಿಯಾಗಿರಿಸುವುದರಿಂದ ಖಚಿತಪಡಿಸಿಕೊಳ್ಳಿ ನಿಮ್ಮ ಒಂದು ಹಣ ಬರುತ್ತಾ ಅಂತ. ಮತ್ತು ತಪ್ಪು ಡೇಟಾ ಇದ್ರೆ ತಕ್ಷಣ ತಿದ್ದಿಕೊಳ್ಳಿ, ನಿಮಗೆ ಹಣ ಕೂಡ ಬರುತ್ತೆ. ಈಗಲೇ ನೀವು ತಿದ್ದುಪಡಿ ಮಾಡಿದ್ದಾರೆ. ಹಾಗೂ
ನೋಡಿ, ಸಾರಾಂಶದಲ್ಲಿ ಹೇಳುವುದಾದರೆ 20ನೇ ಕಂತು ಈಗ ಜುಲೈನಲ್ಲಿ ಬರೋದಿಲ್ಲ, ಆಗಸ್ಟ್ ತಿಂಗಳಿನಲ್ಲಿ ಮಾತ್ರ ನಿರೀಕ್ಷೆ ಮಾಡಬಹುದು. ಆಗಸ್ಟ್ 2ರಂದು ಹಣ ಬರಬಹುದು ಎಂಬ ಮಾಹಿತಿ ಇದೆ. ಹಾಗಾಗಿ ನೀವು ಎಲ್ಲರೂ ಕೂಡ ಆಗಸ್ಟ್ 2 ತನಕ ಕೂಡ ವೇಟ್ ಮಾಡಬೇಕು. ಆದ್ದರಿಂದ ನೀವು ಗಾಬರಿ ಪಡಬೇಡಿ, ಸ್ವಲ್ಪ ತಾಳ್ಮೆ ವಹಿಸಿ. ಸರ್ಕಾರ ಯಾವಾಗ ಘೋಷಣೆ ಮಾಡುತ್ತದೆ, ಯಾವಾಗ ಹಣ ಬಿಡುಗಡೆ ಮಾಡುತ್ತದೆ ಎಂಬುದನ್ನು ನಾವು ನಿಮಗೆ ತಕ್ಷಣ ಅಪ್ಡೇಟ್ ಮಾಡ್ತೇವೆ. ಮತ್ತು ಇಂತಹ ರೈತರಿಗೆ ಮುಖ್ಯವಾದ PM ಕಿಸಾನ್ ಹಾಗೂ ನಿಜವಾದಂತಹ ಅಪ್ಡೇಟ್ಗಳನ್ನು ಡೈಲಿ ನಮ್ಮ ಚಾನಲ್ಗೆ ವೀಕ್ಷಿಸೋದಕ್ಕೋಸ್ಕರ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಫಾಲೋ ಮಾಡಿ. ದಿನವೂ ಕೂಡ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು. ನಿಮಗೆ ಏನೇ ಡೌಟ್ ಇದ್ರೂ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋನ ಕೊನೆವರೆಗೂ ನೋಡಿದ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು.